ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಎಂದು ಏನು ಬೆಂಗಳೂರಿನ ವಿಶೇಷ ಪ್ರತಿನಿಧಿ ಕೋರ್ಟ್ ಇವತ್ತು ಆದೇಶ ಹೊರಡಿಸಿದೆ. ಆದೇಶ ಹೊರಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಧಾರವಾಡದಲ್ಲಾಗ್ತಿದೆ. ನಾವಿವತ್ತು ಹುಬ್ಬಳ್ಳಿಯ ಧಾರವಾಡದ ಜುಬ್ಲಿ ಸರ್ಕಲ್ನಿದ್ದೇವೆ. ನೋಡ್ತಾ ಇರ್ಬೋದು, ಒಂದು ವಿನಯ್ ಕುಲಕರ್ಣಿ ಅಪರಾಧಿ ಎಂಬ ಆದೇಶ ಹೊರಡಿದಂತೆ ಸಾಕಷ್ಟು ಆತಂಕ ವ್ಯಕ್ತ ಆಗಿರೋದು. ನಾವು ಧಾರವಾಡದ ಜುಬ್ಲಿ ಸರ್ಕಲ್ ಹತ್ತಿರ ಇದ್ದೇವೆ. ಯಾಕಂದರೆ ಭಾಳ ರಾಷ್ಟ್ರ ರಾಜಕಾರಣದಲ್ಲಿ ಭಾಳ ಒಂದು ಬಿರುಗಾಳಿಯನ್ನು ಎಬ್ಬಿಸಿದೆ. ಯಾಕಂದರೆ 2016 ಜೂನ್ 15ರಂದು ಜಯನಗರದ ಉದಯ ಜಿಮ್ನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆಯ ಆಗಿತ್ತು. ಆ ಕೊಲೆಯ ಹಿಂದ್ಗಡೆ ಒಳಸಂಚನ್ನು ಈಗ ಹಾಲಿ ಶಾಸಕ ಏನಿದ್ದಾರೆ ವಿನಯ್ ಕುಲಕರ್ಣಿ ರೂಪಿಸಿದ್ರು ಎಂಬ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದವು. ಆ ಒಂದು ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ಇವತ್ತಿನವರೆಗೂ ಸಹ ಭಾಳ ಮಹತ್ವವನ್ನು ಪಡೆದಿತ್ತು. ಯಾಕಂದರೆ ಒಂದು ವಿಶೇಷ ಪ್ರತಿನಿಧಿಗಳ ಕೋರ್ಟ್ ಇವತ್ತು ಮಹತ್ವದ ಆದೇಶ ಹೊರಡಿಸಿದೆ. ವಿನಯ್ ಕುಲಕರ್ಣಿ ಅಪರಾಧಿ ಎಂಬ ಆದೇಶವನ್ನು ಹೊರಡಿಸಿದೆ. ಆದರೆ ಇವತ್ತು ಏನು ಬೆಂಗಳೂರಿನ ವಿಶೇಷ ಪ್ರತಿನಿಧಿ ಕೋರ್ಟ್ನಲ್ಲಿ 19 ಆರೋಪಿಗಳ ಹೆಸರನ್ನು ಒದರಿ ಅವರನ್ನು ಕನ್ಫರ್ಮ್ ಮಾಡ್ಕೊಂಡಿದ್ರು. ಆದರೆ ಇಬ್ಬರು ಮಾಪಿ ಸಾಕ್ಷಿಗಳೇನಿದ್ದರು, ಶ್ರೀಶೈಲ್ ಬಿರಾದಾರ್ ಮತ್ತು ಪ್ರಸೋರ ಮಿತ್ತಿ ಅವರು ಆಬ್ಸೆಂಟ್ ಆಗಿದ್ದರು. ಈ ಎಲ್ಲ ಆರೋಪಿಗಳು ಇವನ್ನ ಯಾವ ರೀತಿ ಅವ್ರನ್ನ ಅಪರಾಧಿಯಿಂದ ಬಿಂಬಿಸಲಾಗುತ್ತದೆ ಮತ್ತು ಯಾವ ಕಾರಣಕ್ಕೋಸ್ಕರ ಅವರು ಅಪರಾಧಿಗಳಾದಾರ ಇಲ್ಲವ ಅನ್ನೋದ್ರ ಬಗ್ಗೆಯೂ ಸಾಕಷ್ಟು ನೋಡಬೇಕಾದ್ರೆ ಇವತ್ತು ಮಾತ್ರ ವಿನಯ್ ಕುಲಕರ್ಣಿ ಅಪರಾಧಿ ಎಂಬ ಆದೇಶವನ್ನು ಒಂದು ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೊರಡಿಸಿದೆ. ಆದರೆ ಧಾರವಾಡದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿರೋದು. ಯಾಕಂದರೆ ಆತ ಧಾರವಾಡದಲ್ಲೇ ಸಾಕಷ್ಟು ತನ್ನ ರಾಜಕೀಯ ನೆಲೆಯನ್ನು ಕಂಡುಕೊಂಡಂಥ ವಿನಯ್ ಕುಲಕರ್ಣಿ ಇವತ್ತು ಭಾಳ ಒಂದು ಜನರ ಆತಂಕ ಇದೆ. ಯಾಕಂದರೆ ಆತನ ಕುಟುಂಬದ ಸದಸ್ಯರು ಬೆಂಗಳೂರಲ್ಲಿರೋದ್ರಿಂದ ಮತ್ತು ಈಗ ಯೋಗೇಶ್ ಗೌಡ ಏನು ಕೊಲೆ ಆಗಿದ್ದಾನೆ ಆತನ ಸಹೋದರಿಯರು ಮತ್ತು ಆತನ ಸಹೋದರರು ಸಹ ಈಗ ಧಾರವಾಡದ ಪಕ್ಕದ ಗೋಪನಕೊಪ್ಪದಲ್ಲಿದ್ದಾರೆ. ಈಗ ಅವ್ರ ಬಗ್ಗೆ ನಾವು ಪ್ರತಿಕ್ರಿಯೆಯನ್ನು ಕೊಡಬೇಕಾಗ್ತದೆ, ಯಾವ ರೀತಿ ಆಗ್ತದೆ ಮತ್ತು ಈಗಾಗಲೇ ವಿನಯ್ ಕುಲಕರ್ಣಿ ಆಪ್ತರು ಅವರ ಸಂಬಂಧಿಕರು ಯಾವ ರೀತಿ ಉತ್ತರ ಕೊಡ್ತಾರೆ. ಮತ್ತು ಈಗಾಗಲೇ ವಿನಯ್ ಕುಲಕರ್ಣಿ ಬೆಂಗಳೂರಿನಲ್ಲಿ ಒಂದು ಆದೇಶಕ್ಕೆ ಮುನ್ನ ಕೋರ್ಟ್ ಯಾವ ಕೋರ್ಟ್ನ ತೀರ್ಪನ್ನು ಕೊಡ್ತಾ ಅದಕ್ಕೆ ತಲೆಬಾಗ್ತಾರೆ ಅಂತ ಹೇಳಿದರೆ, ಆದರೆ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಬೀಸುತ್ತಿರುವುದು ವಿನಯ್ ಕುಲಕರ್ಣಿಯ ಈ ಪ್ರಕರಣ. ಇವತ್ತು ಯಾವೆಲ್ಲ ಗ್ರೌಂಡ್ ಅಡಿ ಆತನನ್ನು ಅಪರಾಧಿ ಎಂದು ಘೋಷಣೆ ಮಾಡಿದ್ದಾರೆ ಮತ್ತು ಈಗಾಗಲೇ ಸಾಕಷ್ಟು ಆ ಆದೇಶ ಪ್ರತಿ ಬರಬೇಕಾಗಿದೆ. ಎಷ್ಟು ವರ್ಷ ಶಿಕ್ಷೆ ಪ್ರಕರಣ ಮಾಡಲಾಗಿದೆ, ಯಾವ ಗ್ರೌಂಡ್ನಲ್ಲಿ ಆತನಿಗೆ ಶಿಕ್ಷೆ ಕೊಡಲಾಗಿದೆ ಎಂಬ ಎಲ್ಲ ಮಾಹಿತಿನ ಲಭ್ಯ ನಂತರ ಈಗ ಇನ್ನಷ್ಟು ಈ ರೀತಿಯ ಒಂದು ಪ್ರಕರಣಕ್ಕೆ ಒಂದು ರೀತಿಯ ತಿರುವು ಪಡ್ತಕ್ಕದ್ದು. ನಿಜಕ್ಕೂ ಮತ್ತೆ ಈ ಒಂದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಮರುಚುನಾವಣೆ ಆಗ್ತದೆ ಅಥವಾ ಈಗ ಅವರು ಹೈಕೋರ್ಟಿಗೆ ಅಥವಾ ಬೇರೆ ಬೇರೆ ಮೇಲ್ಮನವಿ ಹೋಗ್ತಾರೆ ಕೋರ್ಟ್ಗಳಿಗೆ ಅನ್ನೋದ್ರೂ ಸಹ ಇಲ್ಲಿ ಈಗ ಒಂದು ಮುಂದಿರ್ತಕ್ಕಂಥ ಪ್ರಶ್ನೆ. ಅದರಿಂದ ಸಾಕಷ್ಟು ವಿನಯ್ ಕುಲಕರ್ಣಿ ಕೊಲೆ ಪ್ರಕರಣ ಈಗ ಒಂದು ಬಿರುಗಾಳಿ ಎಬ್ಬಿಸಿದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಬೆಳವಣಿಗೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ಧಾರವಾಡ.